ಅನಾಥ ಬೆಕ್ಕು ಕರಿಗಿ. ಪುಸ್ಸಿ ನಮ್ಮಿಂದ ದೂರವಾಗಿ ಲಿಕ್ಕಿ ಸಿಪ್ಪಿಗಳು ನಮ್ಮೊಂದಿಗೆ ಮೊದಲಿನಿಂದಲೂ ಇದ್ದವೇನೋ ಎನ್ನುವ ಮಟ್ಟಿಗೆ ನಮ್ಮ ಬದುಕು ಏರಿಳಿತಗಳಿಲ್ಲದೆ ಸಾಗುತ್ತಿರುವಾಗ ನಮ್ಮ ಜೀವನದಲ್ಲಿ ಪ್ರವೇಶಿಸಿದ್ದು ಅನಾಥ ಅಚ್ಚ ಕರಿ ಬಣ್ಣದ ಹೆಣ್ಣು ಬೆಕ್ಕು ಕರಿಗಿ. ನಾವು ಯಾರೂ ಸಾಕಲು ಬೇರೆಯವರಿಂದ ಹುಡುಕಿ ಕರೆತರದ ಬೆಕ್ಕು ಕರಿಗಿ. ಹಾಗೆ ನೋಡಿದರೆ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ನಮ್ಮೊಂದಿಗಿದ್ದ ಎಲ್ಲ ಬೆಕ್ಕುಗಳು ಆಮಂತ್ರಣವಿಲ್ಲದೆ ತಾವಾಗಿಯೇ ಬಂದ ಆಗಂತುಕ ಅತಿಥಿಗಳು. ಅದೊಂದು ರಾತ್ರಿ ಊಟಕ್ಕೆ ಮುಂಚೆ ಓದುತ್ತಾ ಕುಳಿತಿದ್ದ ತಾರ ಹೇಮರ ಪಕ್ಕದಲ್ಲಿ ಎಂದಿನಂತೆ ಚಾಪೆಯ ಮೇಲೆ ಕಣ್ಣು ಹೊರಳಿಸುತ್ತಾ ಕುಳಿತಿದ್ದ ಲಿಕ್ಕಿ ಸಿಪ್ಪಿಯರು ಏನನ್ನೋ ಆಲಿಸುವಂತೆ ಕತ್ತು ಕಿವಿಯನ್ನ ತಿರುಗಿಸಿ ತೆರೆದ ಕಿಟಕಿಯತ್ತ ನೋಡಿದವು. ಮರುಕ್ಷಣದಲ್ಲೇ ಹೇಮ, ಡ್ಯಾಡಿ, ಹೊರಗೆ ಬೆಕ್ಕಿನ ಮರಿ ಇದೆ ಎಂದಳು. ಅಂದಿನ ದಿನಪತ್ರಿಕೆ ಓದುತ್ತಾ ಕುಳಿತಿದ್ದ ನನಗೆ ಏನೆಂಬುದು ಅರ್ಥವಾಗದೆ ಮಕ್ಕಳತ್ತ ನೋಡಿದೆ. ಅಷ್ಟರಲ್ಲಿ ಹೊರಗೆ ಯಾರನ್ನೋ ಹುಡುಕುವಂತೆ ಅರಚುತ್ತಿದ್ದ ಕ್ಷೀಣ ಸ್ವರದ ಮಿಯಾವ್ ಮಿಯಾವ್ ಕೂಗು ಕೇಳಿಬಂತು. ಸರಿ, ಯಾರದ್ದೋ ಮನೆಯಲ್ಲಿ ಮರಿ ಹಾಕಿದ್ದ ಬೆಕ್ಕು ಮರಿಗಳೊಡನೆ ಬೇರೆ ಕಡೆ ಹೋಗುತ್ತಿರುವಾಗ ದಾರಿಯಲ್ಲಿ ಮರಿ ತಪ್ಪಿಸಿಕೊಂಡು ಕೂಗುತ್ತಿದೆ. ತಾಯಿ ಬೆಕ್ಕು ಹಿಂತಿರುಗಿ ಬಂದು ಮರಿಯನ್ನ ಕರೆದೊಯ್ಯುತ್ತದೆ ಎಂದು ಮಕ್ಕಳಿಗೆ ಸಮಾಧಾನ ಹೇಳಿದ ತಂದೆಯವರು ನಮ್ಮನ್ನು ಊಟಕ್ಕೆ ಎಬ್ಬಿಸಿದರು. ಆದರೆ ಕಿಟಕಿಯ ಹೊರಗಿನ ಬೆಕ್ಕಿನ ಮರಿಯ ಕೂಗು ನಮ್ಮ ಊಟವಾದ ಮೇಲೂ ನಿಂತಿರಲಿಲ್ಲ. ಕಿಟಕಿಯಿಂದ ಹೊರಕ್ಕೆ ಇಣುಕಿ ನೋಡಿದಾಗ ಕಿಟಕಿಯ ಕೆಳಗೆ ಬೆಳೆದಿದ್ದ ಗಿಡದ ಮರೆಯಿಂದ ಕೂಗು ಹೊರಡುತ್ತಿದ್ದುದು ತಿಳಿಯಿತು. ಆ ನಾಟಕದ ಮುಂದಿನ ಅಂಕ ಮಕ್ಕಳೊಂದಿಗೆ ನಾನೂ ಹೊರಗೆ ನಿಂತದ್ದು. ಬೆಕ್ಕಿನ ಮರಿಯನ್ನು ಪುಸ್ ಪುಸ್ ಬಾ ಬಾ ಎಂದು ತಾರ ಕರೆದಳು. ಮನುಷ್ಯರ ಧ್ವನಿ ಕೇಳಿದ ಬೆಕ್ಕಿನ ಮರಿ ಅರುಚುವುದನ್ನು ನಿಲ್ಲಿಸಿತು. ಸರಿ, ಮರಿಯನ್ನು ಅದರ ಪಾಡಿಗೆ ಬಿಡುವುದು ಅದಕ್ಕೂ ನಮಗೂ ಕ್ಷೇಮವೆಂದು ಮನೆಯೊಳಕ್ಕೆ ಹೋಗಿ ಮಕ್ಕಳನ್ನು ಕರೆದೆ. ಒಳಗೆ ಬರಲು ನನ್ನಷ್ಟು ಉತ್ಸುಕರಿಲ್ಲದ ಮಕ್ಕಳು ಹೊರಗೆ ನಿಂತು ಅಪರಿಚಿತ ಮರಿಯನ್ನು ನೋಡಲು ಪುಸ್ ಪುಸ್ ಬಾ ಬಾ ಮಂತ್ರವನ್ನು ಪಠಿಸುತ್ತಲೇ ಇದ್ದರು. ವಿಧಿಯಿಲ್ಲದೆ ನಾನು ಅವರ ಜೊತೆ ಹೊರಗೆ ನಿಂತೆ. ನಮ್ಮ ಕಷ್ಟ ನೋಡಲಾರದೆ ಮತ್ತು ಮಕ್ಕಳ ಆಹ್ವಾನ ಮನ್ನಿಸುವಂತೆ ಬೆಕ್ಕಿನ ಮರಿ ನಿಧಾನವಾಗಿ ಗಿಡಗಳ ಮರೆಯಿಂದ ಹೊರಬಂತು. ಕಗ್ಗತ್ತಲೆಯ ತುಣುಕೊಂದು ನಡೆದು ಬಂದಂತೆ ಕಂಡ ಅಚ್ಚ ಕರಿ ಬೆಕ್ಕು ನಮ್ಮೆಲ್ಲರನ್ನೂ ನೋಡಿ ಪುಣಕ್ಕನೆ ಗಿಡದೊಳಕ್ಕೆ ಓಡಿತು. ಲಿಕ್ಕಿಯ ಪ್ಲಾಸ್ಟಿಕ್ ಬಟ್ಟಲಿನಲ್ಲಿ ಹಾಲು ತಂದು ಗಿಡದ ಹತ್ತಿರವೇ ಇಟ್ಟ ಹೇಮ ಪುಸ್ ಬಾ ಬಾ ಎಂದಳು. ಹೇಮನ ಧ್ವನಿಯ ಆತ್ಮೀಯತೆಯಿಂದಲೋ ಇಲ್ಲವೇ ಹತ್ತಿರವಿದ್ದ ಹಾಲಿನ ವಾಸನೆಯಿಂದಲೋ ಹೊರಬಂದ ಮರಿ ಹಾಲನ್ನು ಕುಡಿಯಿತು. ಅದು ಹಾಲು ಕುಡಿಯಲು ಕುಳಿತ ಭಂಗಿಯಿಂದ ಅದು ಯಾರ ಮನೆಯಲ್ಲೋ ಇದ್ದು ಪಳಗಿದ ಬೆಕ್ಕು ಎನಿಸಿತು. ಲಿಕ್ಕಿ ಸಿಪ್ಪಿಯರಿಗಿಂತ ಚಿಕ್ಕ ವಯಸ್ಸಿನಂತೆ ಕಂಡ ಮರಿ ಹಾಲು ಕುಡಿದ ನಂತರ ಗಾಬರಿಯಾಗಿ ಶೆಡ್ಡಿನೊಳಕ್ಕೆ ಓಡಿತು. ಸದ್ಯ ನಾಯಿಗಳಿಗೆ ಸಿಕ್ಕದಂತೆ ಪಾರಾಯಿತಲ್ಲ ಎಂಬ ಸಮಾಧಾನದಿಂದ ಶೆಡ್ಡಿನ ಬಾಗಿಲು ಮುಚ್ಚಿ ಮನೆಯೊಳಕ್ಕೆ ಹೋದೆವು. ಮಾರನೆಯ ಬೆಳಿಗ್ಗೆ ಎಂದಿಗಿಂತ ಮುಂಚೆ ಎದ್ದಿದ್ದ ಮಕ್ಕಳು ಕರಿಗಿಯ ಯೋಗಕ್ಷೇಮ ವಿಚಾರಿಸಿಕೊಂಡಿದ್ದರು. ಹೊಸದಾಗಿ ಬಂದಿದ್ದ ಬೆಕ್ಕಿನ ಮರಿಗೆ ಕರಿಗಿ ಅನ್ವರ್ಥನಾಮ ಅದರ ಹುಟ್ಟಿನಿಂದಲೇ ಬಂದಿತ್ತು. ಲಿಕ್ಕಿ ಸಿಪ್ಪಿಯರೊಂದಿಗೆ ಕರಿಗಿಯನ್ನು ನೋಡಿಕೊಳ್ಳುವುದು ಕಷ್ಟವೇ ಇಲ್ಲದ ಮತ್ತು ಸಂತೋಷದ ವಿಷಯವಾಗಿತ್ತು. ಲಿಕ್ಕಿ ಸಿಪ್ಪಿಯರ ಊಟದ ತಟ್ಟೆಯ ಹತ್ತಿರ ಬಾರದ ಕರಿಗಿಗೆ ಬೇರೆ ಊಟದ ತಟ್ಟೆ ತಂದೆವು. ಲಿಕ್ಕಿ ಸಿಪ್ಪಿಯರಿಗಿಂತ ಹೆಚ್ಚು ಆಹಾರ ತಿನ್ನುತ್ತಿದ್ದ ಕರಿಗಿ ಬೆಳವಣಿಗೆಯಲ್ಲಿ ಲಿಕ್ಕಿ ಸಿಪ್ಪಿಯರನ್ನು ಹಿಂದೆ ಹಾಕಿ ಬೆಳೆಯಿತು. ಆದರೆ ಲಿಕ್ಕಿ ಸಿಪ್ಪಿಯರಂತೆ ದಷ್ಟಪುಷ್ಟವಾಗಿರದ ಕರಿಗಿ ಎತ್ತರದ ಕಾಲುಗಳು ಮತ್ತು ನೀಳ ದೇಹದಿಂದಾಗಿ ದೊಡ್ಡ ಬೆಕ್ಕಿನಂತೆ ಕಾಣುತ್ತಿತ್ತು. ಮಿರುಗುವ ಚರ್ಮದ ಕರಿಗಿಯ ಮೈ ಮೇಲೆ ಕುಳಿತ ನೊಣ ಜಾರಿ ಬೀಳುತ್ತದೆಂದು ತಾರ ಹೇಳುತ್ತಿದ್ದಳು. ಆದರೆ 3 ಮರಿಗಳು ಎಂದೂ ಜಗಳವಾಡುತ್ತಿರಲಿಲ್ಲ. ಲಿಕ್ಕಿ ಸಿಪ್ಪಿಯರು ಆಟವಾಡುತ್ತಿದ್ದ ರಬ್ಬರ್ ಚೆಂಡಿಗೆ ಬಿಡುವೇ ಇರುತ್ತಿರಲಿಲ್ಲ. ಹಾರಿ ನೆಗೆದು ಚೆಂಡನ್ನು ಅವುಚಿ ಹಿಡಿಯಲು ಹೋದರೆ ಚೆಂಡು ಮರಿಗಳ ಹಿಡಿತಕ್ಕೆ ಸಿಕ್ಕುತ್ತಿರಲಿಲ್ಲ. ಛಲದಿಂದ ಚೆಂಡನ್ನು ಹಿಡಿಯಲು ಪದೇ ಪದೇ ಪ್ರಯತ್ನಿಸಿದ ಮರಿಗಳು ಸೋತ ಮುಖ ತಿರುಗಿಸಿಕೊಂಡು ಕುಳಿತಿರುತ್ತಿದ್ದವು. ಲಿಕ್ಕಿ ಸಿಪ್ಪಿಯರು ಆಟವಾಡಿ ಬಿಟ್ಟು ಹೋದ ರಬ್ಬರ್ ಚೆಂಡಿನೊಂದಿಗೆ ಕರಿಗಿಯ ಆಟ ಪ್ರಾರಂಭವಾಗುತ್ತಿತ್ತು. ಹೊರಗಿನಿಂದ ಬಂದ ಲಿಕ್ಕಿಯೋ ಸಿಪ್ಪಿಯೋ ಚೆಂಡನ್ನು ಪುನಃ ಆಕ್ರಮಿಸಿಕೊಂಡರೆ ಕರಿಗಿ ಸ್ವಲ್ಪವೂ ಬೇಸರಿಸದೆ ದೂರ ನಿಲ್ಲುತ್ತಿತ್ತು. ಕರಿಗಿಗೆ ಮೀಸಲಾಗಿದ್ದ ಆಟದ ಸಾಮಾನು ಒಂದು ಉದ್ದದ ಲಾಡಿ ಹುರಿ. ನಮ್ಮ ತಂದೆಯವರ ಮಂಚಕ್ಕೆ ಸಿಕ್ಕಿಸುತ್ತಿದ್ದ ಸೊಳ್ಳೆ ಪರದಿಯನ್ನು ಕಟ್ಟಲು ಬೇಕಾದ ಚೌಕಟ್ಟು ಇರಲಿಲ್ಲ.
ಗೋಡೆಗೆ ಹೊಡೆದ ಮೊಳೆಗಳಿಗೆ, ಕಿಟಕಿಯ ಕಂಬಿಗೆ ಮತ್ತು ಬಾಗಿಲಿನ ಚಿಲಕದ ಕೊಂಡಿಗೆ ಸೊಳ್ಳೆ ಪರದೆಯ 4 ಅಂಚಿಗೆ ಸೇರಿಸಿದ ಉದ್ದದ ಹುರಿಗಳನ್ನು ಕಟ್ಟುತ್ತಿದ್ದರು. ಬೆಳಗಾದಾಗ ತಲೆಕಡೆಯ ಹುರಿಗಳನ್ನು ಬಿಚ್ಚಿ ಕಾಲಕಡೆಯ ಹುರಿಗಳನ್ನು ಕಟ್ಟಿದಂತೆಯೇ ಪರದೆಯನ್ನು ಕಾಲಕಡೆಗೆ ಸರಿಸುತ್ತಿದ್ದರು. ಕೊಠಡಿಯ ಬಾಗಿಲಿನ ಚಿಲಕಕ್ಕೆ ಕಟ್ಟಿದ ಲಾಡಿ ಹುರಿಯ ತುದಿ ಬಾಗಿಲ ಹತ್ತಿರ ನೆಲದ ಮೇಲಿರುತ್ತಿತ್ತು. ಕರಿಗಿ ಈ ಲಾಡಿ ಹುರಿಯನ್ನು ಕಾಲಿನಿಂದ ದೂಡಿ ಹಿಂದೆ ನಿಲ್ಲುತ್ತಿತ್ತು. ಆದರೆ ಆ ಹುರಿಯ ತುದಿ ಮೊದಲಿನ ಜಾಗಕ್ಕೆ ಸರಿದು ಬರುತ್ತಿತ್ತು. ಕರಿಗಿ ಪಕ್ಕಕ್ಕೆ ನೆಗೆದು ಹುರಿಯನ್ನು ಇನ್ನೊಂದು ಬದಿಗೆ ತಳ್ಳುತ್ತಿತ್ತು. ಲಾಡಿ ಹುರಿ ಪುನಃ ಸರಿದು ಮೊದಲಿನ ಜಾಗಕ್ಕೆ ಬಂದು ನಿಲ್ಲುತ್ತಿತ್ತು. ಎಷ್ಟು ಬಾರಿ ಪಂಜದಿಂದ ಹೊಡೆದರೂ ಸಾಯದೆ, ಹೆದರಿ ದೂರ ಓಡದೆ ನಿಂತಲ್ಲಿಗೇ ಬಂದು ನಿಲ್ಲುತ್ತಿದ್ದ ಲಾಡಿ ಹುರಿ ಯಾವುದೋ ವಿಚಿತ್ರ ಪ್ರಾಣಿಯೋ ಇಲ್ಲವೇ ಪ್ರಾಣಿಯ ಬಾಲದಂತೆಯೋ ಕರಿಗಿಗೆ ಕಂಡಿದ್ದರೆ ಆಶ್ಚರ್ಯವಿಲ್ಲ. ಪ್ರತಿ ಬಾರಿ ಹುರಿಗೆ ಏಟು ಕೊಟ್ಟು ಹಾರಿ ಹಿಂದೆ ನೆಗೆದು ಸುಸ್ತಾದ ಕರಿಗಿ ದೂರ ಕುಳಿತು ಏನೂ ನಡೆದಿಲ್ಲವೆಂಬಂತೆ ಮೈಯನ್ನು ನೆಕ್ಕಿಕೊಳ್ಳುತ್ತಿದ್ದುದು ತಮಾಷೆಯಾಗಿ ಕಾಣುತ್ತಿತ್ತು. ಲಾಡಿ ಹುರಿಯೊಂದಿಗಿನ ಕರಿಗಿಯ ಆಟವನ್ನು ನಾವು ಹೆಚ್ಚಾಗಿ ಗಮನಿಸುತ್ತಿದ್ದುದು ಭಾನುವಾರ ಇಲ್ಲವೇ ಇತರ ರಜಾ ದಿನಗಳಲ್ಲಿ. ಕಾರಣ, ಕರಿಗಿಗೆ ಹುರಿಯೊಂದಿಗಿನ ಆಟದ ಲಹರಿ ಬರುತ್ತಿದ್ದುದು ಮಧ್ಯಾಹ್ನದ ವೇಳೆಯಲ್ಲಿ. ಹಾಗಾಗಿ ಕರಿಗಿಯ ವಿದೂಷಕ ಪಾತ್ರ ನೋಡಲು ನಮಗೆ ಅವಕಾಶವಾಗುತ್ತಿದ್ದುದು ರಜಾದಿನಗಳಲ್ಲಿ ಮಾತ್ರ. ಪ್ರತಿ ಮಧ್ಯಾಹ್ನ ಕರಿಗಿಗೆ ಮನರಂಜನೆ ಒದಗಿಸುತ್ತಿದ್ದ ಲಾಡಿ ಹುರಿಯಿಂದಾಗಿಯೇ ಮುಂದೊಂದು ದಿನ ಕರಿಗಿಯ ಕುರುಡು ತಿಳಿದು ಬಂದದ್ದು ದುರ್ದೈವದ ಸಂಗತಿ. ಕರಿಗಿ ಯಾವಾಗಲೂ ಗಾಬರಿ ಮತ್ತು ಮುದುರಿಕೊಳ್ಳುವ ಸಂಕೋಚ ಸ್ವಭಾವದ ಬೆಕ್ಕು. ಕಣ್ಣಿಗೆ ಇಷ್ಟವಾಗುವ ಬಣ್ಣ ಮತ್ತು ಮೃದು ತುಪ್ಪಟದ ಲಿಕ್ಕಿ ಸಿಪ್ಪಿಯರ ಮೈಯನ್ನು ತನ್ನ ಬಣ್ಣ ಮತ್ತು ಮೈಗೆ ಹೋಲಿಸಿಕೊಂಡು ಸಂಕೋಚ ಪಡುತ್ತದೆಂದು ತಾರಹೇಮರ ಭಾವನೆ. ಈ ರೀತಿಯ ಭಾವನೆಗಳು ಸಂಕುಚಿತ ಸ್ವಭಾವದ ಮಾನವರಿಗೇ ಮೀಸಲೆಂದು ಮಕ್ಕಳಿಗೆ ವಿವರಿಸಿದೆ. ಆದರೆ ಕರಿಗಿಯ ಗಾಬರಿ ಸ್ವಭಾವ ಅದರ ಬಣ್ಣದಂತೆ ಹುಟ್ಟಿನಿಂದ ಬಂದಿರಬೇಕು. ಪದೇ ಪದೇ ನಮ್ಮ ಕಾಲಿಗೆ ಸುತ್ತಿಕೊಳ್ಳುತ್ತಿದ್ದ ಲಿಕ್ಕಿ ಸಿಪ್ಪಿಯರನ್ನು ನೋಡಿಯೂ ಕರಿಗಿ ಆತ್ಮೀಯತೆ ತೋರಿ ಹತ್ತಿರ ಬರುತ್ತಿರಲಿಲ್ಲ. ನಾವೇ ಅದರ ಹತ್ತಿರ ಹೋದರೆ ಪರರನ್ನು ಕಂಡಂತೆ ದೂರ ಓಡುತ್ತಿತ್ತು. ಓದುತ್ತಾ ಕುಳಿತಿರುತ್ತಿದ್ದ ಮಕ್ಕಳಿಗೆ ಅಂಟಿಕೊಂಡಂತೆ ಲಿಕ್ಕಿ ಸಿಪ್ಪಿಯರು ಕುಳಿತಿದ್ದರೆ ಇಲ್ಲವೇ ಕಾಲು ಚಾಚಿ ಮಲಗಿದ್ದರೆ ಕರಿಗಿ ದೂರದ ಮೂಲೆಯಲ್ಲಿ ಕಣ್ಮುಚ್ಚಿ ಕುಳಿತಿರುತ್ತಿತ್ತು. ಅದರ ಹತ್ತಿರ ಯಾರಾದರೂ ಸುಳಿದರೆ ಗಾಬರಿಯಿಂದ ಓಡುತ್ತಿತ್ತು. ಹೇಮ ಹೇಳುತ್ತಿದ್ದುದು, ಕರಿಗಿ ಗಾಬರಿ ಗುಳಿಗೆ ನುಂಗಿದ ಬೆಕ್ಕು. ಮಲಗುವಾಗಲೂ ಸಹ ಕರಿಗಿ ಅನಾಥೆ. ಲಿಕ್ಕಿ ಸಿಪ್ಪಿಯರು ಮಲಗುತ್ತಿದ್ದುದು ನಮ್ಮ ಮಂಚಗಳಲ್ಲಿ, ಹೊದಿಕೆಯೊಳಗೆ, ನಮ್ಮ ಕಾಲ ಬಳಿ. ಹೆಚ್ಚಾಗಿ ತಾರಹೇಮರೊಂದಿಗೆ ಮಲಗುತ್ತಿದ್ದ ಲಿಕ್ಕಿ ಸಿಪ್ಪಿಯರು ಹಗಲಿನಲ್ಲಿ ಮಕ್ಕಳ ಮಂಚದ ಮೇಲೆ ಕುಳಿತೋ ಮಲಗಿಯೋ ವಿಶ್ರಮಿಸಿಕೊಳ್ಳುತ್ತಿದ್ದವು. ಇಲ್ಲಿಯೂ ಸಹ ಕರಿಗಿ ನಮ್ಮಿಂದ ದೂರವಿರುತ್ತಿತ್ತು. ಹಗಲು ಹೊತ್ತಿನಲ್ಲಿ ಯಾವುದಾದರೊಂದು ಕತ್ತಲೆ ಮೂಲೆಯಲ್ಲಿ ಕತ್ತಲಾಗಿ ಕುಳಿತು ತೂಕಡಿಸುತ್ತಿದ್ದ ಕರಿಗಿ ರಾತ್ರಿ ಮಲಗುತ್ತಿದ್ದುದು ಹಿಂದಿನ ಶೆಡ್ಡಿನ ಅಟ್ಟದ ಮೇಲೆ. ರಾತ್ರಿ ಊಟದ ನಂತರ ಶೆಡ್ಡನ್ನು ಸೇರಿದ ಕರಿಗಿ ಬೆಳಗಿನ ಹಾಲಿಗೆ ಹಾಜರಾಗುತ್ತಿತ್ತು. ಲಿಕ್ಕಿ ಸಿಪ್ಪಿಯರ ಜೊತೆ ಇದ್ದು ನಮ್ಮ ಪ್ರೀತಿಯ ನಡುವೆಯೂ ಒಂಟಿಯಾಗಿಯೇ ಬೆಳೆದ ಬೆಕ್ಕು ಕರಿಗಿ. ನಮ್ಮಲ್ಲಿದ್ದ ಹಲವಾರು ಬೆಕ್ಕುಗಳಲ್ಲಿ ಎತ್ತಿ ಮುದ್ದಾಡಿಸಿಕೊಳ್ಳದಿದ್ದ ಬೆಕ್ಕು ಕರಿಗಿ ಮಾತ್ರ. ಕರಿಗಿಯನ್ನು ನೋಡಿದಾಗಲೆಲ್ಲ ಜ್ಞಾಪಕಕ್ಕೆ ಬರುತ್ತಿದ್ದುದು ಎಮಿಲಿ ಬ್ರಾಂಟಿ ಅವರ ಕಾದಂಬರಿ ಉದರಿಂಗ್ ಹೈಟ್ಸ್ನಲ್ಲಿನ ಹಿತ್ ಕ್ಲಿಫ್ನ ಒಂಟಿತನ. ಬೆಕ್ಕಿನ ಮರಿಗಳು ಮನೆಯಲ್ಲಿ ಸ್ವತಂತ್ರವಾಗಿ ಎಲ್ಲೆಂದರಲ್ಲಿ ಓಡಾಡಿಕೊಂಡಿದ್ದರೂ ಒಂದು ದಿನವೂ ಹೊಲಸು ಮಾಡಲಿಲ್ಲ. 3 ಬೆಕ್ಕುಗಳ ಮಲಮೂತ್ರ ವಿಸರ್ಜನೆಯ ಅನುಕೂಲಕ್ಕಾಗಿ ಹಿತ್ತಲಿನಲ್ಲಿ ಯಾವಾಗಲೂ ಮೃದು ಮಣ್ಣಿನ ಜಾಗವನ್ನು ಸಿದ್ಧಪಡಿಸುವ ನನ್ನ ಕೆಲಸದ ಪಟ್ಟಿಯಲ್ಲಿತ್ತು. ಹಾಗೆಯೇ ಬೆಕ್ಕುಗಳ ಊಟದ ತಟ್ಟೆಯನ್ನೂ ಆಗಾಗ್ಗೆ ತೊಳೆಯುವುದು ನನ್ನ ಕೆಲಸವೇ ಆಗಿತ್ತು. ಮಿಚ್ಚಿ ನಾಯಿಗೆ ಸ್ನಾನ ಮಾಡಿಸುವ ಶ್ರಮ ಬೆಕ್ಕುಗಳನ್ನು ಸಾಕುವುದರಲ್ಲಿ ಇರಲಿಲ್ಲ. ವೈದ್ಯರ ಭೇಟಿ ಅವಶ್ಯಕತೆಯೂ ನಮ್ಮ ಬೆಕ್ಕುಗಳಿಗಿರಲಿಲ್ಲ. ಸಾಕಿದ ಬೆಕ್ಕುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಪಾಶ್ಚಾತ್ಯರ ಅನುಭವಗಳನ್ನು ಡಾಕ್ಟರ್ ಜೇಮ್ಸ್ ಹ್ಯಾರಿಯಟ್ರ ಪುಸ್ತಕಗಳಲ್ಲಿ ಓದಿದ್ದೆ. ಬೆಕ್ಕು ನಾಯಿಗಳ ಆರೋಗ್ಯದ ಬಗ್ಗೆ ಅವರು ವಹಿಸುವ ಶ್ರಮ, ವ್ಯಯಿಸುವ ಕಾಲ ಮತ್ತು ಹಣ ನಮ್ಮ ದೇಶದ ಬಹುತೇಕ ಮಕ್ಕಳಿಗೆ ಲಭ್ಯವಿಲ್ಲದಿರುವುದು ದುರಾದೃಷ್ಟದ ಸಂಗತಿ. ಬೆಳಗಿನ ಬಿಸಿಲಿನಲ್ಲಿ ಕುಳಿತು ಮೈ ಕಾಯಿಸಿಕೊಂಡು ಮುಖ ಮೈಗಳನ್ನು ಮುಂಗಾಲುಗಳಿಂದ ತೀಡಿ ತಿಕ್ಕಿ ಒರೆಸಿಕೊಳ್ಳುತ್ತಿದ್ದ 3 ಬೆಕ್ಕುಗಳ ಫೋಟೋಗಳನ್ನು ಬಿಟ್ಟ ಕೆಲಸ ಬಿಟ್ಟು ತೆಗೆಯುತ್ತಿದ್ದೆ. ಆಗಿನ ದಿನಗಳಲ್ಲಿ ಬಣ್ಣದ ಫೋಟೋಗಳ ಬೆಲೆ ನನ್ನ ಕೈಗೆಟುಕುತ್ತಿರಲಿಲ್ಲ. ಹಾಗಾಗಿ ಲಿಕ್ಕಿ ಸಿಪ್ಪಿ ಕರಿಗಿಯರ ಫೋಟೋಗಳು ಕರಿ ಬಿಳುಪಿನ ಸಾಧಾರಣ ಫೋಟೋಗಳು. ಈ 3 ಬೆಕ್ಕುಗಳ ನಂತರ ಬಂದ ನಾಯಿ ಬ್ಲ್ಯಾಕಿ ನಮ್ಮೊಂದಿಗಿದ್ದ ಮೊದಲ 1-2 ವರ್ಷಗಳು
ಕರಿ ಬಿಳುಪಿನ ಫೋಟೋಗಳ ಕಾಲ. ಅದಾದ ನಂತರ ಬಣ್ಣ ಬಣ್ಣದ ಫೋಟೋಗಳ ಬೆಲೆ ಕಡಿಮೆಯಾಗುವುದರೊಂದಿಗೆ ನನ್ನ ಆರ್ಥಿಕ ಸ್ಥಿತಿಯೂ ಸುಧಾರಿಸಿತ್ತು. ಹಾಗಾಗಿ ನಮ್ಮಲ್ಲಿರುವ ನಾಯಿ ಬೆಕ್ಕುಗಳ ಫೋಟೋ ಆಲ್ಬಮ್ಗಳಲ್ಲಿನ ಕರಿಬಿಳುಪು ಫೋಟೋಗಳ ಮತ್ತು ಬಣ್ಣ ಬಣ್ಣದ ಫೋಟೋಗಳ ಕಾಲಗಳು ನನ್ನ ಆರ್ಥಿಕ ಸ್ಥಿತಿಯ ಸುಧಾರಣೆಯ ಹಂತವನ್ನು ತೋರಿಸುತ್ತವೆ. ಕಣ್ಣಿಗೆ ಅಂದವಾದ ಬಣ್ಣಗಳ ಲಿಕ್ಕಿಸಿಪ್ಪಿಯರಿಗಿಂತ ಇದ್ದಿಲು ಬಣ್ಣದ ಕರಿಗಿ ಫೋಟೋದಲ್ಲಿ ಎದ್ದು ಕಾಣುತ್ತಿತ್ತು. ಬಹುಶಃ ಮುದುಡಿಕೊಂಡು ಓಡಾಡುವ ಅದರ ಸಂಕೋಚ ಸ್ವಭಾವಕ್ಕೆ ದೊರಕಿದ್ದ ಅಲ್ಪ ಪರಿಹಾರ ಅದರ ಫೋಟೋಜೆನಿಕ್ ದೇಹ. ಬಿಸಿಲಿನಲ್ಲಿ ಮಿರುಗುವ ಕರಿ ಮುಖದಲ್ಲಿನ ಕಣ್ಣುಗಳು ಹಳದಿಯಾಗಿ ಕಾಣುತ್ತಿತ್ತು. ಕ್ಯಾಮರಾ ಹಿಡಿದು ಬೆಕ್ಕುಗಳ ಮುಂದೆ ನಿಂತಾಗ ಸ್ವಲ್ಪವೂ ಅಲುಗಾಡದೆ ಫೋಟೋ ತೆಗೆಸಿಕೊಳ್ಳಲು ಮಕ್ಕಳಂತೆ ಕುಳಿತಿರುತ್ತಿದ್ದವು. ಬೆಳಗಿನ ಹಾಲು ತಿಂಡಿಯ ನಂತರ ಅಕ್ಕಪಕ್ಕದ ಮನೆಗಳಿಗೂ ಹೋಗುತ್ತಿದ್ದ ಬೆಕ್ಕುಗಳು ಯಾರ ಮನೆಯಲ್ಲೂ ಹಾಲನ್ನು ಕದ್ದು ಕುಡಿಯುತ್ತಿರಲಿಲ್ಲ. ಬಹುಶಃ ಅವಕ್ಕೆ ಆ ಅವಶ್ಯಕತೆಯೂ ಇರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಹಾಲು, ಮಧ್ಯಾಹ್ನ ಮತ್ತು ರಾತ್ರಿಯ ಹಾಲು, ಅನ್ನ ಊಟವಲ್ಲದೆ ಆಗಾಗ್ಗೆ ಬಿಸ್ಕತ್ತುಗಳ ಸೇವನೆಯೂ ನಡೆಯುತ್ತಿದ್ದರಿಂದ ಬೆಕ್ಕಿನ ಮರಿಗಳಿಗೆ ಹಸಿವಿನ ಸಂಕಟ ತಿಳಿದಿರಲಿಲ್ಲ. ಕದಿಯುವುದರ ಅರ್ಥವೂ ಗೊತ್ತಿರಲಿಲ್ಲ. ಸ್ವಲ್ಪ ದೊಡ್ಡವಾಗಿ ಬೆಳೆದಾಗ ಬೇಲಿಯಲ್ಲಿ ಓಡಾಡುತ್ತಿದ್ದ ಇಲಿಗಳನ್ನು ಹಿಡಿಯುತ್ತಿದ್ದವು. ಹಿತ್ತಲಲ್ಲಿ ಬೆಳೆದಿದ್ದ ಗಿಡದಲ್ಲಿ ಗೂಡು ಕಟ್ಟಲು ಪ್ರಾರಂಭಿಸಿದ್ದ ಹಕ್ಕಿಯನ್ನು ಹೊಂಚು ಹಾಕಿ ಹಿಡಿದು ತಿನ್ನುತ್ತಿದ್ದ ಲಿಕ್ಕಿ ಗುರ್ ಗುರ್ ಎಂದು ಶಬ್ದ ಮಾಡಿ ಸಿಪ್ಪಿಯನ್ನು ಹೆದರಿಸಿ ದೂರ ಓಡಿಸಿ ಹಕ್ಕಿಯನ್ನು ತಾನೊಂದೇ ತಿಂದಿತು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎನ್ನುವುದರ ಅರ್ಥ ತಿಳಿಸಿದ್ದು ಸಿಪ್ಪಿ ಮರಿ. ಪುಣಕ್ಕೆ ನೆನೆಗೆದು ಓಡುತ್ತಿದ್ದ ಇಲಿಯನ್ನು ಅಡ್ಡ ಹಾಕಿದ್ದ ಸಿಪ್ಪಿಯು ಇಲಿಯನ್ನು ತಕ್ಷಣವೇ ಕೊಂದು ತಿನ್ನಲಿಲ್ಲ. ಪಂಜದಿಂದ ಏಟು ಕೊಟ್ಟು ಇಲಿಯನ್ನು ಘಾಸಿಗೊಳಿಸಿ ಸುಮ್ಮನೆ ಕುಳಿತಿತು. ಇಲಿ ಓಡುತ್ತದೆಂದು ತಿಳಿದಿದ್ದ ನಮಗೆ ಆಶ್ಚರ್ಯ. ಬೆಕ್ಕು ಸುಮ್ಮನೆ ಕುಳಿತಿದ್ದರೂ ಇಲಿ ಕಂಗೆಟ್ಟು ನಡುಗುತ್ತಿತ್ತು. ಅದು ಓಡಲೋ ಬೇಡವೋ ಎಂದು 2 ಹೆಜ್ಜೆ ಇಡುವುದರಲ್ಲಿ ಸಿಪ್ಪಿ ಹಾರಿ ಇಲಿಯ ಮುಂದೆ ನಿಂತು ಪಂಜದಿಂದ ಮೆಲ್ಲನೆ ಮುಟ್ಟುತ್ತಿತ್ತು. ಬೆಕ್ಕಿನ ಈ ಚೆಲ್ಲಾಟ 4-6 ಬಾರಿ ನಡೆದಾಗಲೂ ಇಲಿ ಪ್ರಾಣಾಂತಿಕವಾಗಿ ಗಾಯಗೊಂಡಿರಲಿಲ್ಲ. ನನಗನ್ನಿಸುವುದು ಬೆಕ್ಕಿನ ವಾಸನೆ ಅಷ್ಟು ಹತ್ತಿರದಲ್ಲಿರುವಾಗ ಇಲಿಗೆ ಕಕ್ಕಾವಿಕ್ಕಿಯಾಗಿ ಮಂಕು ಹಿಡಿದಿರಬೇಕು. ಸಿಪ್ಪಿ ಇಲಿಯನ್ನು ಬಾಯಲ್ಲಿ ಕಚ್ಚಿ ಹಿಡಿದು ಸಾವಧಾನ ಭೋಜನಕ್ಕೆ ಶೆಡ್ಡಿನೊಳಕ್ಕೆ ಹೋದಾಗ ಇಲಿಯ ಸಂಕಟ ಕೊನೆಗೊಂಡಿತು.